ಪೈಪ್ಲೈನ್ ಅವೆಲ್ಲ ಅಳವಡಿಕೆ ಮಾಡಿದ್ದಿಲ್ಲ. ಆ ಕಾಂಟ್ರಾಕ್ಟ್ರಿಗೇನ ಮೇಂಟೆನೆನ್ಸ್ ಕೊಟ್ಟಿದ್ವಿ. ಇವರು ಬಂದಮೇಲೆ ಕಾಶ್ಯಪ್ನವ್ರು ಬಂದಮೇಲೆ ಅವ್ನು ಕಿತ್ತಿ ಬೇರೆದವ್ರಿಗೆ ಕೊಟ್ಟರು. ಅವ್ರು ಹಿಂದಿನ ಚೇಲಗಳಿಗೆ ಕೊಡ್ತಾರೆ. ಚೇಲ ಏನೇನು ಹೇಳ್ತಾರೆ, ಕುನ್ನಿ ಏನೇನು ಹೇಳ್ತಾರೆ. ನಾವಂತೂ ಎಲ್ಲ ಕಾರ್ಯಕರ್ತರಿಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂತಲೇ ಕರಿತೀವಿ, ಸಂಬೋಧನೆ ಮಾಡ್ತೀವಿ. ನಮ್ಮ ಕಾರ್ಯಕರ್ತರು ನಾಯಕರು ಅಂತಲೂ ಸಂಬೋಧನೆ ಮಾಡ್ತೀವಿ. ನಾವು ಇವತ್ತಿಗೂ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ನಾಯಕರಿಗೆ ಕಾಂಗ್ರೆಸ್ಸಿನ ನಾಯಕರು ಕಾರ್ಯಕರ್ತರು ಅಂತ ಹೇಳ್ತೀವಿ. ನಾವು ಚೈಲ ಕುನ್ನಿ ಅಂತ ನನಗಲ್ಲ, ಅವ ಅಂತಾರೆ. ಯಾರು ಕಾಶ್ಯಪ್ನವ್ರು ಅಂತಾರೆ ಚೈಲ, ನನ್ನ ಚೈಲ, ನನ್ನ ಕುನ್ನಿ, ನಾ ಸಾಕಿದ ಕುನ್ನಿ ಅಂಥೇಳಿ ಈ ರೀತಿ ಸಂಭಾಷಣೆ ಮಾಡ್ತಕ್ಕಂಥವ್ರು. ಇದರಲ್ಲಿ ಅಧಿಕಾರದ ಅಹಮ್ಮ, ದುಡ್ಡಿನ ಅಹಮ್ಮ, ಈ ಅಕ್ರಮವಾಗಿ ಗಳಿಸಿದ ದುಡ್ಡಿನ ಅಹಮ್ಮ ಏನೈತಲ್ಲ ಅದು ಮತ್ತು ಅಧಿಕಾರದ ಅಹಮ್ಮ ಅವರಿಗೆ ಹೆಚ್ಚಿಗೆ ತಲೆಗೆ ಮದ ಏರೈತೆ. ತಲೆಗೆ ಮದ ಏರಿತಂತಾರಲ್ಲ ಹಂಗೆ ತಲೆಗೆ ಮದ ಏರೈತದೆ ಅಧಿಕಾರದ್ದು ಮತ್ತು ಹಣದ್ದು. ಅದು ಒಂದು ಶಾಸ್ತ್ರ ಐತೆ. ವಯಸ್ಸಿನ ಜೊತೆಯಲ್ಲಿ ಅಧಿಕಾರದ ಜೊತೆಯಲ್ಲಿ ಹಣ, ಮೂರು ಒಂದೇ ಸಲ ಕೂಡಬಾರ್ದಂತ. ಈಗ ಅವ್ರಿಗೆ ವಯಸ್ಸೂ ಐತೆ, ಹಣನೂ ಕೂಡೈತೆ. ಏನಂತಂದ್ರೆ ಅದನ್ನು ಯಾವುದಕ್ಕೆ ಹೋಲಿಸ್ತಾರಂತಂದ್ರೆ ಕೋತಿ. ಮೊದಲ ವಯಸ್ಸಂದ್ರೆ ಕೋತಿಗೆ ಹೆಂಡ ಕೊಡಿಸಿ ಮುಂದೆ ಚೋಳ ಕಡಿಸಿರಿ ಏನು ಮಾಡಬಲ್ದು ಕೋತಿ. ಆ ರೀತಿ ತುಘಲಕ್ ದರ್ಬಾರ ನಮ್ಮ ಹುನಗುಂದ ಮತಕ್ಷೇತ್ರದಲ್ಲಿ ನಡೆದೈತೆ. ಆದ್ದರಿಂದ ಜನ ಅದನ್ನು ತಿಳ್ಕೋಬೇಕು. ಏನೋ ಪಾಪ ಕಾಂಗ್ರೆಸ್ಸಿನ ಕೆಲವು ಗ್ಯಾರಂಟಿ ಅದು ಇದ್ರ ಮೇಲೆ ಆಸೆ ಕಳಿಸಿರ್ಬೋದು, ಕಳಿಸ್ರಿ ಪಾಪ ತಪ್ಪೇನಿಲ್ಲ, ಅವ್ರ ಆಯ್ಕೆ ಅದು, ಹೌದಾ. ಈಗ ಅವ್ರಿಗೆ ಸೇವೆ ಮಾಡ್ಬೇಕು. ಅದನ್ನು ಸೇವೆ ಮಾಡೋದ್ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ನಡೆದವು. ಒಂದು ಉತ್ತಾರ ತೊಗೊಳಕ್ಕೆ 10,000 ಕೊಡ್ಬೇಕು ರೀ. ಯಾರು ಏನೇ ಮಾಡಿಸ್ಯಾರ 5-5 ಲಕ್ಷ ರೂಪಾಯಿ ಕೊಡಬೇಕು ಒಂದು ಎಕರೆಕ್ಕೆ. ಇಲ್ಲಿ ನಮ್ಮ ಮುನ್ಸಿಪಲ್ ನಿಕಟಪೂರ್ವ ಸದಸ್ಯರು ಇವತ್ತಿಗೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟರು. ಈಗ 15 ಲಕ್ಷ 4 ಲಕ್ಷ ರೂಪಾಯಿ ತೊಗೊಂಡು ಒಂದು 15 ಜನರನ್ನ ಪೌರ ಕಾರ್ಮಿಕರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳಕತ್ತಾನೆ ಕಮಿಷನರ್.